ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವ್ರು. ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಫಾರ್ ದಿ ಫಸ್ಟ್ ಟೈಮ್ ನಾವು ದಿಶಾನ್ ಕರ್ಕೊಂಡು ಟ್ರೆಕ್ಕಿಂಗ್ ಬಂದಿದ್ದೀನಿ. ಸೊ ಬಾಣಂತಿ ಮರ ಬೆಟ್ಟ ಅಂತ, ಈ ಕಡೆ ಬರ್ರಿ. ಸೊ ಬಾಣಂತಿ ಮರ ಬೆಟ್ಟ ಅಂತ ಇದು ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ. ಸೊ ಫಸ್ಟ್ ಟೈಮ್ ದಿಶಾನು ಬಂದಿದ್ದಾನೆ ನಮ್ಮ ಜೊತೆ ಟ್ರೆಕ್ ಮಾಡೋಕ್ಕೆ. ಇಶಾನ್ವಿ ಇದ್ದಾಳೆ ಅವನಿಗೆ ಸಾಥ್ ಕೊಡೋಕ್ಕೆ. ನಾನು, ಶ್ಯಾಮ, ನಿಶಾಂತು, ಶ್ರೀದೇವಿ. ಸೊ ಈಗ ಟೈಮ್ ಬಂದುಬಿಟ್ಟು 7:22 ಆಗಿದೆ. ಸೊ ನಮಗೆ ಪಾರ್ಕಿಂಗಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಮೇನ್ ರೋಡಲ್ಲಿ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ 6:30ಗೆ ವಾಸು ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಇನ್ನೇನು ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಟ್ರೆಕ್ ಬಂದುಬಿಟ್ಟು ಕನಕ್ಪುರದ ಹತ್ರ ಬರುತ್ತೆ. ಸೊ ಕನಕ್ಪುರದ ಹತ್ರದಲ್ಲಿ ಈ ಬೆಟ್ಟ ಇದೆ. ಸೊ ಟು ಆ್ಯಂಡ್ ಫ್ರೋ ಸೇರಿ 5 ಕಿಲೋಮೀಟರ್ ಅಂತೆ. ನೋಡೋಣ. ಸೊ ಕಿಡ್ಸ್ ಎಲ್ಲ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದಾರೆ. ನೀರದು. ಸೊ ನೋಡೋಣ ಹೇಗೆ ಇವರು ನಮ್ಮ ಜೊತೆಗೆ ಸಾಥ್ ಕೊಟ್ಬಿಟ್ಟು ಹತ್ತಾರೆ ಅಂತ. ಸೊ ಇಶಾನ್ವಿ ಇದರಲ್ಲೆಲ್ಲ ಪ್ರೋ ಆಗ್ಬಿಟ್ಟಿದ್ದಾಳೆ, ಯಾಕಂದರೆ ಅವಳು ತುಂಬ ಬೆಟ್ಟಗಳನ್ನು ಹತ್ತಿದ್ದಾಳೆ. ಸೊ ದಿಶಾನಿಂದು ಇದು ಫಸ್ಟ್ ಟೈಮು. ಸೊ ಅವಳು ಬಂದಿದ್ದಾಳೆ ಅನ್ನೋದಕ್ಕೋಸ್ಕರ ಇವತ್ತು ದಿಶಾನು ಬಂದಿದ್ದಾನೆ. ಹತ್ತುತ್ತೀಯ ಬೆಟ್ಟನಾ? ಹಾಂ, ಓಕೆ, ಲೆಟ್ಸ್ ಗೋ. ನೀನು ಅವಳ ಜೊತೆಗೆ ಬರಬೇಕು, ಓಕೆ? ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಆವಾಗಲೇ ಬೆಟ್ಟ ಅಂತ ಹೇಳಿಬಿಟ್ಟು ಈಗೇನು ನಾವು ಹತ್ತಬೇಕಾಗಿತ್ತಲ್ಲ ಬಾಣಂತಿ ಮರ ಬೆಟ್ಟ, ಅದ್ರದ್ದು ಆ ಕಡೆ ಅಂದರೆ ಬ್ಯಾಕ್ ಸೈಡ್ ಹೋಗಿಬಿಟ್ಟಿದ್ವಿ. ಸೊ ಅದು ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಸೊ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಬೆಟ್ಟ ಹತ್ತಿಬಿಟ್ಟು ಸೊ ಮುಂದೆ ಜಾಗ ಇಲ್ಲ ಅಂತ ತಿಳಿದ ಮೇಲೆ ವಾಪಸ್ ಮತ್ತೆ ಇಳಿದು 15 ಕಿಲೋಮೀಟ್ರ್ ಕಾರ್ ತೊಗೊಂಡು ಬಂದು ಈಗ ಪ್ರಾಪರ್ ಟ್ರೆಕ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಟ್ರೆಕ್ಕಿಂಗು. ಸೊ ಬನ್ನಿ. ಸೊ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ, ಇದು ಫ್ರಂಟ್ ಎಂಡ್. ಆ್ಯಕ್ಚುಲಿ ನಾವು ಹೋಗಿದ್ದು ಬ್ಯಾಕ್ ಎಂಡು. ಸೊ ಅಲ್ಲಿಂದ ಇಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ. ಬಂದ್ವಿ. ಸೊ ಇಲ್ಲಿ ಟೆಂಪಲ್ ಇದೆ, ಮೋಸ್ಟ್ಲಿ ದೇವಿ ಟೆಂಪಲ್ ಅನಿಸುತ್ತೆ. ಈಗ ನಮ್ಮ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲೆಲ್ಲ ಟ್ರೆಕ್ಕಿಂಗಿಗೋಸ್ಕರ ಬೈಕ್ಸಲ್ಲಿ, ಕಾರಲ್ಲೆಲ್ಲ ಬಂದಿದ್ದಾರೆ. ಸೊ ನೀವು ಕೂಡ ಬಾಣಂತಿ ಮರ ಟ್ರೆಕ್ಕಿಂಗಿಗೆ ಬಂದಾಗ ಸ್ವಲ್ಪ ಚೆಕ್ ಮಾಡಿಕೊಂಡು ಗೂಗಲ್ ಮ್ಯಾಪ್ಸಲ್ಲಿ ನೋಡಿಕೊಂಡು ಬನ್ನಿ. ಸೊ ನೀವು ಬ್ಯಾಕ್ ಸೈಡ್ ಏನಾರು ಹೋದರೆ ಹಾರ್ಡ್ಲಿ 1 ಕಿಲೋಮೀಟರ್ ಹೋಗ್ತೀರಾ, ರೂಟ್ ಎಲ್ಲೂ ಇರಲ್ಲ, ವಾಪಸ್ ಬರಬೇಕಾಗತ್ತೆ. ಸೊ ಹೀಗಿದೆ ನೋಡಿ ಟೆರೆನ್. ಬನ್ನಿ ಬನ್ನಿ. ಕೈ ಬಿಡಿ, ಇಲ್ಲಿ ಕೈ ಬಿಡಿ, ಒಬ್ಬೊಬ್ಬರೇ ನಡಿ.
ದಿಶಾನು ಜೋಶಲ್ಲಿ ನಿಶಾನ್ ಜೊತೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ಟ್ರೆಕ್ ಮಾಡೋ ಅಭ್ಯಾಸ ಇಲ್ಲಲ್ಲ, ಸೊ ಗೊತ್ತಾಗಲಿ ಅಂತ ಮುಂದೆ ಟ್ರೆಕ್ಕಿಂಗ್ ಹೋಗ್ತಾನೆ ಇರ್ತೀವಿ. ಸೊ ಕರ್ಕೊಂಡು ಹೋದರೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಮೋಸ್ಟ್ಲಿ ನೆನ್ನೆ ಮೊನ್ನೆ ಎಲ್ಲ ಮಳೆ ಆಗಿರೋದ್ರಿಂದ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಅನ್ನೋದಕ್ಕಿಂತ ಟೆರೇನ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಗ್ರೀನ್ರಿ ಇದೆ, ಆರಾಮಾಗಿ ತಣ್ಣ ಗಾಳಿ ಬೀಸ್ತಾ ಇದೆ. ತುಂಬ ಜನ ಆಗಲೇ ಹೋಗಿ ಇಳಿತಾ ಇದ್ದಾರೆ. ಸಿನ್ಸ್ ನಾವು ದಾರಿ ತಪ್ಪಿರೋದ್ರಿಂದ 1 hour ಲೇಟಾಗಿ ಹೋಗ್ತಾ ಇದ್ದೀವಿ. ಇಷ್ಟೊತ್ತಿಗೆ ಮೋಸ್ಟ್ಲಿ ನಾವು ಹತ್ತಿರ್ತಿದ್ವಲ್ಲ, ಇಷ್ಟೊತ್ತಿಗೆ ಹತ್ತಿರ್ತಿದ್ವಿ. ಹೇಗಿದೆ ದಿಶಾನ್? ಚೆನ್ನಾಗಿದ್ದಾನಾ? ಸುಸ್ತಾಗ್ತಾ ಇದ್ದಾನೆ ನಿಮಗೆ? ಇಲ್ವಾ? ಸ್ಲೋ ಆಗಿ ಹೋಗೋಣ. ಓಕೆ, ಬಂದ್ರಾ? ಯಸ್ ಯಸ್, ಮಾಡು. ಅದಲ್ಲ, ದಟ್ಸ್ ನಾಟ್ ಅ ಟಚ್ ಮೀ ನಾಟ್. ನೋ, ದಟ್ಸ್ ನಾಟ್ ಅ ಟಚ್ ಮೀ ನಾಟ್. ಇಲ್ಲ ಸದ್ಯ ಇಲ್ಲಪ್ಪ, ಇಲ್ಲಮ್ಮ ಅದಲ್ಲ. ಅದೇನು ಹೊಸ ಸ್ಟೈಲ? ಒಂದು ಕೈ ಪಾಕೆಟಲ್ಲಿ. ಸರಿ ಸರಿ ಸರಿ. ಅವಳೇನೋ ತಂದಿದ್ದಾಳೆ ಪಾಕೆಟಲ್ಲಿ. ಸೊ ಹಾಫ್ ವೇ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಹೋದರೆ ಟಾಪಿಗೆ ರೀಚ್ ಆಗ್ತೀವಿ. ವ್ಯೂ ಮಾತ್ರ ಸಖತ್ತಾಗಿದೆ.
ಸೊ ಫೈನಲಿ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ಬಂದು ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಸೊ ಅಲ್ಲೇನು ಪಾಯಿಂಟ್ ಇದೆ ಅಲ್ಲ ಮೇಲ್ಗಡೆ, ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬ ಕ್ರೌಡ್ ಇತ್ತು, ಜನ ಕೂರಕ್ಕೆ ನಿಂದ್ರಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಸೊ ಆ ಕಡೆಯಿಂದ ಸ್ವಲ್ಪ ನಡ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ಹುಡುಗರಿಗೆಲ್ಲ ಚಾಕ್ಲೇಟು ಎಲ್ಲ ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ಕೂತಿದ್ದೀವಿ. ಹಣ್ಣು ಚಾಕ್ಲೇಟು ಎಲ್ಲ ಬಂತು. ಸೊ ಟೆರೈನು ಮಧ್ಯದಲ್ಲಿ ಒಂದು ಸ್ಟ್ರೆಚ್ಚಲ್ಲಿ ತುಂಬ ಸ್ಟೀಪ್ ಇದೆ, ಅದು ಬಿಟ್ಟರೆ ಆರಾಮಾಗಿ ಬರ್ಬೋದು. ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ತಡಿ. ಸೊ ನೋಡಿ ಇಶಾನ್ವಿ ಇದ್ದಾಳೆ, ಎಲ್ಲರೂ ಇಲ್ಲೇ ಕೂತಿದ್ದೀವಿ. ನಿಶಾಂತು ಎಲ್ಲರೂ ಇಲ್ಲೇ ಇದ್ದೀವಿ. ಸೊ ತುಂಬ ಫನ್ ಮಾಡ್ತಾ ಇದ್ದಾರೆ ಕಿಡ್ಸು. ತುಂಬ ಜನ ಬಂದಿದ್ದರು ಆ್ಯಕ್ಚುಲಿ ಇಲ್ಲಿ. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ಈಗ ಕೆಳಗಿಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಟೈಮ್ ಬಂದು 9:48 ಆಗಿದೆ. ಸೊ ನಾವು ದಾರಿ ತಪ್ಪಿ ಕರೆಕ್ಟ್ ದಾರಿ ಹಿಡಿದು ಮೇಲೆ ಬಂದು ಈಗ 15 ಮಿನಿಟ್ಸು ರೆಸ್ಟ್ ಮಾಡಿದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಕೂತ್ಕೊಂಡು ಮೋಡನೇ ಇಲ್ಲ, ಏರೋಪ್ಲೇನು ಹಂಗೆ ಒಂದು ಹುಕ್ ಹಾಕ್ಬಿಟ್ರೆ ಮಾಡ್ತಾನಲ್ಲ ಸಾಕದಾಗ ಮಾಡ್ತಾನೆ. ಅಲ್ಲಿ ಮೇಲೆ ಹೋಗ್ತಾ ಇರುತ್ತೆ ಏರೋಪ್ಲೇನ್. ಕೂತ್ಕೊಳ್ರಿ ಇಬ್ರು.